ರಾಜಕಾರಣದಲ್ಲಿ ನಾನು ತಿಳ್ಕೊಂಡಿರೋ ಹಾಗೆ ರಾಜಕಾರಣ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ತಪಸ್ಸು. ಹೌದು. ಯಾರು ರಾಜಕಾರಣ ಸಿದ್ಧಾಂತದ ಮೇಲೆ, ಯಾರು ರಾಜಕಾರಣ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಸೊ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ, ಪ್ರಾಮಾಣಿಕತೆ ಉಳಿಸ್ಕೊಳ್ತಾರೆ, ಅವರಿಗೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ. ಒಂದು, ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರ್ತವೆ, ಅವರ ವೃತ್ತಿಗೆ ತೊಂದರೆ ಆಗುತ್ತೆ, ಅವರ ಫ್ಯಾಮಿಲಿ ಲೈಫನ್ನು ಸಹ ಸರಿಯಾಗಿ ನಿಭಾಯಿಸುವಂಥದ್ದಕ್ಕೂ ಸಹ ತೊಂದರೆಗಳು. ಹೀಗೆ ಅನೇಕ ಸಮಸ್ಯೆಗಳ ಮಧ್ಯೆನೂ ಸಹ ಯಾಕೆ ರಾಜಕಾರಣದಲ್ಲಿ ನಾವಿರ್ತೇವೆ ಅಂದರೆ ಜನರ ಪ್ರೀತಿ ವಿಶ್ವಾಸ ಗಳಿಸೋದಿದೆಯಲ್ಲ, ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದಿದೆಯಲ್ಲ, ಈ ಸಮಸ್ಯೆಗಳನ್ನು ಸ್ಪಂದಿಸೋದ್ರ ಮೂಲಕ ಗಾಂಧೀಜಿಯವರು ಇರ್ಬೋದು, ಅಂಬೇಡ್ಕರ್ ಅವರು ಇರ್ಬೋದು, ಬಸವ, ಬುದ್ಧ, ಅಂಬೇಡ್ಕರ್, ವಾಲ್ಮೀಕಿ, ಕನಕದಾಸರು, ಈ ಥರದ ಜನ ಬಯಸಿದಂಥ ಜಾತಿ ರಹಿತ, ವರ್ಗರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮಾಜವನ್ನು ಕಟ್ತಕ್ಕಂಥ ಅದಕ್ಕೆ ಸೊ ಈ ವ್ಯವಸ್ಥೆಯಲ್ಲಿ ಒಂದಿಷ್ಟು ಹೆಚ್ಚು ಅವಕಾಶಗಳಿರ್ತಾವೆ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ರಾಜಕಾರಣವನ್ನು ನಾನು ಪ್ರವೃತ್ತಿಯಾಗಿ ತೆಗೆದುಕೊಂಡು ವೃತ್ತಿಯಾಗಿ ವಕೀಲಗಿರಿಯನ್ನು ವೃತ್ತಿನೇ ರಾಜಕಾರಣ ಆದರೆ ಏನಾಗುತ್ತೆ, ನಮ್ಮ ದುಡಿಮೆ ಇಲ್ಲದೆ ಇದ್ದಾಗ ಯಾರೋ ಬಂದಂಥವ್ರ ತಲೆ ಮೇಲೆ ಇಟ್ಟು ಕಾಸನ್ನು ಅಥವಾ ಇನ್ನೊಂದನ್ನು ಪಡೀತಕ್ಕಂಥ ಸಂದರ್ಭ ಇರ್ತದೆ. ಸೊ ಹಾಗಾಗಿ ನಾನು ಬದುಕಿನಲ್ಲಿ ರಾಜಕಾರಣದಲ್ಲಿ ಇರಬೇಕಾದ್ರೆ ಯಾವುದೇ ಘಟನಾವಳಿಗಳನ್ನು ನಾನು ಅರ್ಥ ಮಾಡಿಕೊಳ್ಳದೆ ಅಥವಾ ಘಟನಾವಳಿಗಳ ಹಿನ್ನೆಲೆಯನ್ನು ತಿಳ್ಕೊಳ್ಳದೆ ಘಟನಾವಳಿಗಳ ದಿನಾಂಕಗಳು ಅಥವಾ ಮಗದೊಂದು ವಿಚಾರಗಳನ್ನು ಮನನ ಮಾಡಿಕೊಳ್ಳದೆ ವಿನಾಕಾರಣ ಯಾವುದೇ ವಿಚಾರವನ್ನು ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾವುದೇ ವಿಚಾರ ಇರ್ಬೋದು, ಅದನ್ನು ನಾನು ಮೊದಲು ನೋಡುವಂಥದ್ದು ಸಂವಿಧಾನದ ಅಡಿಯಲ್ಲಿ ಆ ಇಶ್ಯೂಗೆ ಇರುವಂಥ ಪ್ರಾಧಾನ್ಯತೆ ಏನು, ಇಶ್ಯೂ ಊರ್ಜಿತ ಆಗುತ್ತಾ ಇಲ್ವಾ. ಸೊ ಹಾಗಾಗಿ ನಾನು ಯಾವುದೇ ವಿಚಾರವನ್ನು ಸಹ ಸಂವಿಧಾನಾತ್ಮಕವಾಗಿ ಯೋಚನೆ ಮಾಡುವಂಥದ್ದು ಮತ್ತು ನಮ್ಮ ದೇಶದ ಪರಂಪರೆ, ಸಂಸ್ಕಾರ, ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ದೇಶದ ಎರಡು ಕಣ್ಣುಗಳು ಯಾವುದು ಅಂದರೆ ಒಂದು ಕಡೆ ರಾಮಾಯಣ, ಮತ್ತೊಂದು ಕಡೆ ಮಹಾಭಾರತ. ಇದರಲ್ಲಿ ಇರ್ತಕ್ಕಂಥ ಮೌಲ್ಯಗಳೇನಿದ್ದಾವೆ, ಒಂದು ಕಡೆ ಸಂವಿಧಾನದ ಆಶಯಗಳು, ಇನ್ನೊಂದು ಕಡೆ ನಮ್ಮ ದೇಶದ ಮಹಾನ್ ಗ್ರಂಥಗಳಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತದ ಮೌಲ್ಯಗಳ ಹಿನ್ನೆಲೆಯಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು. ಹಾಗಾಗಿ ನಾನು ಎಲ್ಲೇ ಅದರ ಜೊತೆಗೆ ನಾನು ಇವತ್ತಿಗೂ ಸಹ ಪ್ರತಿನಿತ್ಯ 10 ನಿಮಿಷನಾದರೂ ರಾಮಾಯಣವೋ ಮಹಾಭಾರತವೋ ಹಾಗೆ ಸಂವಿಧಾನವೋ ಓದ್ದೆ ಮಲಗುವಂತವನಲ್ಲ. ಸೊ ಹಾಗಾಗಿ ನನಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಸೊ ಯಾವುದನ್ನೇ ನಿಖರತೆಯಿಂದ, ಯಾಕಪ್ಪ ಅಂದ್ರೆ ಸಾಧ್ಯವಾದ ಮಟ್ಟಿಗೆ ನಿಖರತೆಯಿಂದ ಹೇಳ್ತೇನೆ. ನನ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತೇನೆ.